ಅಂದ್ರೆ ಟೋಟಲ್ ಇವತ್ತು ಭಾರತದ ಸಾಲ ಒಟ್ಟು ಸಾಲ 196 ಲಕ್ಷ ಕೋಟಿ ಆಗಿದೆ. ಇಡೀ GDP-ಯ ಒಂದು 20% ಅಷ್ಟು ಬಡ್ಡಿನೇ ಕಟ್ತಾ ಇರುವಂತ ಸ್ಥಿತಿಯಲ್ಲಿ ಇರೋದೇ ನಾವು. 2030 ಅಂದ್ರೆ ಇನ್ನು 5 ವರ್ಷಗಳ ಅವಧಿಯಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಲ್ಲಿ ಯಾವ ಆಧಾರದಲ್ಲಿ ಮಾಡ್ತಾರೆ? ಅದಕ್ಕೆ ಯೋಜನೆ ಏನಿದೆ? ಅದು ಎಲ್ಲಿಯೂ ಪ್ರಸ್ತಾಪ ಇಲ್ಲ. ಈ GDP ಹೆಚ್ಚಾಗುತ್ತೆ ದೇಶದಲ್ಲಿ, ಅದ್ರ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ಆದ್ರೆ GDP ಜಾಸ್ತಿ ಆಗುತ್ತೆ. ಇದು ನವ ಉದಾರೀಕರಣದ ಮಹಿಮೆ. ಇದೊಂದು ವಿಷವರ್ತುಲ ಇದು. ಈ ಬಾರಿ ಬಜೆಟ್ ವೆಚ್ಚ 4 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ, ಪ್ರಸ್ತಾಪಿಸಿದ್ದಾರೆ ಬಜೆಟ್ ಭಾಷಣದಲ್ಲಿ. ಹಿಂದಿನ ವರ್ಷ 24-25 ಹಣಕಾಸಿನ ವರ್ಷದಲ್ಲಿ ಬಜೆಟ್ ವೆಚ್ಚ 3.71 ಲಕ್ಷ ಕೋಟಿ ಇತ್ತು. ಹತ್ತತ್ರ 30,000 ಕೋಟಿ ಹೆಚ್ಚಾಗಿದೆ, 4 ಲಕ್ಷ ಕೋಟಿ ಹೆಚ್ಚಾಗಿದೆ. ಮತ್ತು ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ ಅಂತ ಏನ್ ಹೇಳ್ತಾ ಇದ್ರೆ, ಅದು 90,428 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ನಮ್ಗೆ ವಿವರಗಳು ಸಿಕ್ಕಿಲ್ಲ, ಆದಾಯ ಎಷ್ಟು, ರೆವೆನ್ಯೂ ಇವೆಲ್ಲ ಅದು ಆಮೇಲೆ ಸಿಗುತ್ತೆ ಅನ್ಸುತ್ತೆ. ಈ ವಿತ್ತೀಯ ಕೊರತೆ ಮತ್ತು ಬಜೆಟ್ ವೆಚ್ಚದ ಆಧಾರದಲ್ಲಿ ಹೇಳ್ಬೇಕಂದ್ರೆ ಅರೌಂಡ್ ಇವರ ಆದಾಯ ರೆವೆನ್ಯೂ 3.19 ಲಕ್ಷ ಕೋಟಿ ಅಂತ ಅನ್ಸುತ್ತೆ. ಇದರಲ್ಲಿ ಇವರು ಅಬ್ಕಾರಿಯಿಂದ 36,500 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ವಾಣಿಜ್ಯ ತೆರಿಗೆಯಿಂದ ಹತ್ತತ್ರ 1 ಲಕ್ಷಕ್ಕೂ ಹೆಚ್ಚಿನ ಆದಾಯ ಅಂತ ಹೇಳ್ತಾ ಇದ್ದಾರೆ, ಮತ್ತು ತೆರಿಗೆಯೇತರ ಆದಾಯಗಳು ಕೂಡ ಇವರು ಹಾಕೊಂಡಿದ್ದಾರೆ. ಇದರ ಈ ಆಧಾರದಲ್ಲಿ ಒಂದು ಬಜೆಟ್ ನ ಇವರು ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಮತ್ತು ವಿತ್ತೀಯ ಸಾಲ, ಈ ವರ್ಷ ಸಾಲ 1.1 ಲಕ್ಷ ಕೋಟಿ ಮಾಡ್ತೀವಿ ಅಂತ ಹೇಳಿದಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ನೋಡಿ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಆದಾಯದ ಮೂಲ ಕಡಿಮೆ ಆಗ್ತಾ ಇದೆ, ಸಾಲ ಹೆಚ್ಚಾಗ್ತಾ ಇದೆ. ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ 134 ಲಕ್ಷ ಕೋಟಿ ಸಾಲ ಮಾಡಿದೆ, ಹತ್ತತ್ರ 130 ಲಕ್ಷ ಕೋಟಿ. ಅಂದ್ರೆ ಟೋಟಲ್ ಇವತ್ತು ಭಾರತದ ಸಾಲ ಒಟ್ಟು ಸಾಲ 196 ಲಕ್ಷ ಕೋಟಿ ಆಗಿದೆ. ಅಂದ್ರೆ ಸಾಲ ಹೆಚ್ಚಾಗ್ತಾ ಇದೆ, ಮತ್ತು ಸಾಲದ ಮೇಲಿನ ಬಡ್ಡಿಯನ್ನ ಕಟ್ಟುವುದು ಇಡೀ GDP-ಯ ಒಂದು 20% ಅಷ್ಟು ಬಡ್ಡಿನೇ ಕಟ್ತಾ ಇರುವಂತ ಸ್ಥಿತಿಯಲ್ಲಿ ಇರೋದೇ ನಾವು ಇದೀವಿ. ಅದು ಕರ್ನಾಟಕ ಕೂಡ ಅದೇ ಹಂತಕ್ಕೆ ಹೋಗ್ತಾ ಇದೆ. ಅಂದ್ರೆ ಸಾಲದಲ್ಲಿ ಬದುಕ್ತಾ ಇದೀವಿ ನಾವು ಇವತ್ತು. ಆದಾಯ ಕಡಿಮೆ ಆಗ್ತಾ ಇದೆ, ಸಾಲ ಹೆಚ್ಚಾಗ್ತಾ ಇದೆ. ಸಾಲವನ್ನು ಇವರು ಆದಾಯ ಅಂತಾನೆ ಕರಿತಿರೋದ್ರಿಂದ ಆದಾಯ ಮೂಲ ಸಾಲ ಕೂಡ ಹೌದು. ಹೀಗಾಗಿ 1.1 ಲಕ್ಷ ಕೋಟಿ ಒಟ್ಟು ಸಾಲ ಹತ್ತತ್ರ 5 ಲಕ್ಷ ಕೋಟಿ ಹೆಚ್ಚಿಗೆ ಕಿಂತಲೂ ಹೆಚ್ಚಾಗಿರ್ಬೇಕು ಕರ್ನಾಟಕದ ಮಟ್ಟಿಗೆ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಕಳವಳಕಾರಿಯಾಗಿರುವಂತದ್ದು. ಯಾಕಂದ್ರೆ ನಾವು ನವ ಉದಾರೀಕರಣದ ಕಾಲಘಟ್ಟದಲ್ಲಿ ನಿಂತು ಮಾತಾಡ್ತಾ 30 ವರ್ಷ ಆಗೋಯ್ತು ಮುಕ್ತ ಮಾರುಕಟ್ಟೆ ಶುರುವಾಗಿ. ಈ ಮುಕ್ತ ಮಾರುಕಟ್ಟೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಫಿಸ್ಕಲ್ ಡೆಫಿಸಿಟ್ ಅಂತ ಏನ್ ಹೇಳ್ತಾರೆ, ಫಿಸ್ಕಲ್ ಡೆಫಿಸಿಟ್ ನ ಕಡಿಮೆ ಮಾಡಕ್ ನೋಡ್ತಾರೆ. ಅಂದ್ರೆ ಆದಾಯ ಜಾಸ್ತಿ ಆಗ್ಬೇಕು, ವೆಚ್ಚ ಕಡಿಮೆ ಮಾಡ್ಬೇಕಂತೇಳಿ. ಅದು ನಿಜ. ಯಾವ್ದೇ ಒಂದು ಬಜೆಟ್ ನ ಶಿಸ್ತು ಅದು. ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ನ ಕಡಿಮೆ ಮಾಡ್ತಾ ಹೋದ್ರೆ ರೆವಿನ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಒಂದು ಬಜೆಟ್ ನ ಶಿಸ್ತು. ಆದ್ರೆ ಅದು ನೀವು ನವ ಉದಾರೀಕರಣ ಸಂದರ್ಭದಲ್ಲಿ ಇದೇ ಫಿಸಿಕಲ್ ಡೆಫಿಸಿಟ್ ಅಂತ ಅನ್ನೋದನ್ನ ನಾವು ಯಾವ ರೀತಿ ನೋಡ್ಬೇಕಂತಂದ್ರೆ, ನವ ಉದಾರೀಕರಣ ಸಂದರ್ಭದಲ್ಲಿ ಅವ್ರು ಸಂಪೂರ್ಣ ಸಬ್ಸಿಡಿಗಳನ್ನ ನಿಲ್ಲಿಸ್ಬೇಕಂತ ಹೇಳ್ತಾರೆ. ಈ ಗ್ಯಾರಂಟಿ ಯೋಜನೆಗಳು, ಕಲ್ಯಾಣಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ, ಆ ಮೂಲಕ ನೀವು ವಿತ್ತೀಯ ಕೊರತೆಯನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವರಿಗೆ ಕ್ರೂನಿ ಕ್ಯಾಪಿಟಲಿಸಂ, ಬಂಡವಾಳಶಾಹಿಗಳಿಗೆ ಸಾಲ ಕೊಟ್ರೆ ಅವರು ಹೂಡಿಕೆ ಮಾಡ್ತಾರೆ, ಹೂಡಿಕೆ ಮಾಡಿದ ನಂತರ ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆದ ನಂತರ ಕೊಳ್ಳುವಿಕೆ ಸೃಷ್ಟಿ ಆಗುತ್ತೆ, ಕೊಳ್ಳುವಿಕೆ ಸೃಷ್ಟಿ ಆದ ನಂತರ GDP ಬೆಳೆಯುತ್ತೆ ಅನ್ನುವಂತ ಆಧಾರದಲ್ಲಿ ಏನ್ ಹೇಳ್ತಾರೆ. ಆದ್ರೆ ಅದರ ಅರ್ಥ ಕುಣಿ ಬಂಡವಾಳಶಾಹಿಗಳನ್ನ ಬೆಳೆಸುವುದೇ ಹೊರತಾಗಿ ಮತ್ತೆ ಏನು ಇಲ್ಲ ಅಲ್ಲಿ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಸಾಲವನ್ನ, ಫಿಸಿಕಲ್ ಡೆಫಿಸಿಟ್, ವಿತ್ತೀಯ ಕೊರತೆಯನ್ನ ಸಹ ನೋಡ್ಬೇಕಾಗತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಎಷ್ಟೇ ಪ್ರಗತಿಪರ ಯೋಜನೆಯಲ್ಲಿ ಬಜೆಟ್ ಮಂಡಿಸಿದ್ರು ಸಹ, ಗ್ಯಾರಂಟಿ ಯೋಜನೆಗೆ ಈ ವರ್ಷ 51,000 ಕೋಟಿ ಕೊಟ್ಟಿದೀವಿ ಅಂತ ಹೇಳಿದ್ರು ಸಹ, ಸರ್ಕಾರಿ ಶಾಲೆ ಬೆಳೆಸ್ತಾ ಇದೀವಿ ಏನೇ ಹೇಳಿದ್ರು ಸಹ, ಇವೆಲ್ಲವೂ ನವ ಉದಾರೀಕರಣದ ಹಿನ್ನೆಲೆಯಲ್ಲಿಯೇ ಪರಿಗಣಿಸಲ್ಪಡ್ತವೆ. ಯಾವ ಸಮಾಜವಾದಿ ಚಿಂತನೆಯ ನೀತಿಗಳ ಹಿನ್ನೆಲೆಯಲ್ಲಿ ಬಂಡಿತವಾಗಿರುವಂತದ್ದಲ್ಲ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾರೇ ಸರ್ಕಾರ ಆಗ್ಲಿ ಇದರಿಂದ ಹೊರ ಬರಕ್ ಸಾಧ್ಯ ಆಗ್ತಿಲ್ಲ. ಸಮಾಜವಾದಿ ನೀತಿಗಳ ಹಿನ್ನೆಲೆಯಲ್ಲಿ ನೀವು ವಿತ್ತೀಯ ಕೊರತೆ ಅನ್ನಂತಂದ್ರೆ ಬ್ಯಾರೆ ತರ ಅರ್ಥ ಆಗುತ್ತೆ. ನವ ಉದಾರೀಕರಣ ಸಂದರ್ಭದಲ್ಲಿ ವಿತ್ತೀಯ ಕೊರತೆ ಅಂದ್ರೆ ಅದು ಬ್ಯಾರೆ ತರ ಅರ್ಥ ಕೊಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಾಲ ಎನ್ನುವುದು ಸಹ ನಾವು ಅದೇ ಅರ್ಥದಲ್ಲಿ ನೋಡ್ಬೇಕಾಗುತ್ತೆ. ಮತ್ತು ಇನ್ನೊಂದು, ಇಲ್ಲಿ ಬಂಡವಾಳ ಹೂಡಿಕೆ ಬಗ್ಗೆ ಸಿದ್ದರಾಮಯ್ಯ ಇದರಲ್ಲಿ ಕೂಡ ಬಹಳ ಮಾತಾಡಿದ್ರೆ, ಇಲ್ಲಿ ಬಂಡವಾಳ ಹೂಡಿಕೆ ಅಂದ್ರೆ ಖಾಸಗಿ ಕೋಡಿ ಬಂಡವಾಳಶಾಹಿ ಹೂಡಿಕೆ ಮಾತ್ರನೇ. ಎಲ್ಲಿಯೂ ಸರ್ಕಾರಿ ಉದ್ಯಮಗಳನ್ನ, ಸರ್ಕಾರಿ ಸಾರ್ವಜನಿಕ ಸಂಸ್ಥೆಗಳನ್ನ ವಿಸ್ತರಿಸುವುದು, ಅದರಲ್ಲಿ ಬಂಡವಾಳ ಹೂಡಿಕೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಖಾಸಗಿ ಬಂಡವಾಳ ಹೂಡಿಕೆಯನ್ನೇ ಬಂಡವಾಳ ಹೂಡಿಕೆ ಅಂತ ಕರಿತಾ ಇದಾರೆ. ಅದನ್ನೇ ಬಜೆಟ್ ಅಲ್ಲಿ ಮಂಡಿಸ್ತಾ ಹೋಗ್ತಾರೆ. ಮತ್ತೆ ಅವರಿಗೆ ಎಲ್ಲಾ ರೀತಿಯ ವಿನಾಯಿತಿಗಳನ್ನು ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಭೂಮಿ ಸಂದರ್ಭದಲ್ಲಿ, ವಿದ್ಯುತ್ ಸಂದರ್ಭದಲ್ಲಿ, ನೀರಿನ ಸಂದರ್ಭದಲ್ಲಿ. ಆದ್ರೆ ಅವರೆಲ್ಲಿಯೂ ಸ್ಥಳೀಯರಿಗೆ ನೇಮಕಾತಿ ಮಾಡ್ಕೊಳ್ಳೋದಿಲ್ಲ, ಅವರೆಲ್ಲಿಯೂ ಮೀಸಲಾತಿಯನ್ನ ಪಾಲಿಸೋದಿಲ್ಲ. ಹೀಗಾಗಿ
ಸಿದ್ದರಾಮಯ್ಯನವರು ಒಪ್ಕೊಂಡಂತೆ ಕರ್ನಾಟಕದಲ್ಲಿ 2.7 ಲಕ್ಷ ಹುದ್ದೆಗಳು ಖಾಲಿ ಇದಾವೆ, ಸರ್ಕಾರಿ ಹುದ್ದೆ. ಅದರ ನೇಮಕಾತಿ ಮಾಡ್ಕೊಳ್ಳೋದಿಲ್ಲ, ಯಾವುದೇ ಸಂದರ್ಭದಲ್ಲಿ ಅವ್ರು ನೇಮಕಾತಿ ಮಾಡ್ಕೊಳ್ಳೋದಿಲ್ಲ, ಗುತ್ತಿಗೆ ಆಧಾರದಲ್ಲಿಯೇ ಮುಂದುವರಿತಾರೆ. ಈಗ ನೀವು ಕಳೆದ ವರ್ಷದಲ್ಲಿ ಇದೇ ರೀತಿ ಹೇಳಿದ್ರು, ನಾವು ಇಷ್ಟು ಸಾವಿರ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಆದ್ರೆ 2.74 ಲಕ್ಷ ಕೋಟಿ ಉದ್ಯೋಗ ಹಾಗೆ ಉಳ್ಕೊಂಡಿದೆ. ಉದ್ಯೋಗ ಖಾಲಿ ಹುದ್ದೆಗಳು ಈಗಲೂ ಹಾಗೆ ಉಳ್ಕೊಳ್ತವೆ. ಈ ಬಾರಿ ಬಜೆಟ್ ಅಲ್ಲಿ ಹೇಳ್ತಾರೆ 2030 ವೇಳೆಗೆ 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಈ ಬಾರಿ ಬಜೆಟ್ ಅಲ್ಲಿ ಹೇಳಿದ್ದಾರೆ. 20 ಲಕ್ಷ ಉದ್ಯೋಗ ಅಂದ್ರೆ ಸರ್ಕಾರಿ ಉದ್ಯೋಗಗಳಲ್ಲ, ಅವು ಕಾಯಂ ಉದ್ಯೋಗಗಳಲ್ಲ. ಏನು ಬಜೆಟ್ ಬಂಡವಾಳ ಹೂಡಿಕೆ ಅಂತ ಏನ್ ಹೇಳ್ತಾರೆ ಕ್ರೂನಿ ಕ್ಯಾಪಿಟಲಿಸ್ಟ್, ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಒಂದ್ ಕಡೆ ಟೆಕ್ನಾಲಜಿ ಬೆಳೀತಾ ಇದೆ. ಟೆಕ್ನಾಲಜಿ ಬೆಳೆದಷ್ಟು ಅದು ಅದೊಂದು ಜಾರಿಗೊಳ್ಳುವುದಕ್ಕೆ ಶುರುವಾದಂತೆ ನಿರುದ್ಯೋಗ ಪ್ರಮಾಣ ಹೆಚ್ಚುತ್ತಾ ಹೋಗ್ತದೆ. ಹಾಗಿದ್ರೆ ಉದ್ಯೋಗ ಸೃಷ್ಟಿ ಸಿದ್ದರಾಮಯ್ಯನವರು 20 ಲಕ್ಷ 2030 ಅಂದ್ರೆ ಇನ್ನು 5 ವರ್ಷಗಳ ಅವಧಿಯಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಲ್ಲಿ ಯಾವ ಆಧಾರದಲ್ಲಿ ಮಾಡ್ತಾರೆ? ಅದಕ್ಕೆ ಯೋಜನೆ ಏನಿದೆ? ಅದು ಎಲ್ಲಿಯೂ ಪ್ರಸ್ತಾಪ ಇಲ್ಲ, ಸುಮ್ನೆ ಹೇಳ್ತಾ ಹೋಗ್ತಾರೆ. ಹೀಗಾಗಿ ನಾವು ಸಿದ್ದರಾಮಯ್ಯನವರ 16ನೇ ಬಜೆಟ್ ಇದು. ಇವ್ರ ಬಗ್ಗೆ ಬಹಳ ನಮಗೆ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರೊಬ್ಬ ಆರ್ಥಿಕ ಶಿಸ್ತನ್ನು ಹೊಂದಂತ ವ್ಯಕ್ತಿ ಮತ್ತು ಒಂದು ಸಾಮಾಜಿಕ ಕಳಕಳಿ ಉಳ್ಳವಂತರನ್ನೋರ್ ಬಗ್ಗೆ ಅವ್ರ ಬಗ್ಗೆ ಒಂದು ನಿರೀಕ್ಷೆಗಳಿದ್ವು, ಗೌರವಗಳಿದ್ವು. ಮತ್ತು ಒಂದು ಅಹಿಂದ ಬಗ್ಗೆ ಮಾತಾಡ್ತಿರೋದ್ರಿಂದ ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲವು ಮುಖ್ಯಮಂತ್ರಿಗಳ ಪೈಕಿ ಇವರು ಸಹ ಒಂದು ಸಾಮಾಜಿಕ ಬಗ್ಗೆ ಮಾತಾಡ್ತಾರೆ ಅನ್ನುವ ಕಾರಣಕ್ಕೆ ನಾವು ಆತರ ಯೋಚನೆ ಮಾಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರಿಗೂ ಸಹ ನವ ಉದಾರೀಕರಣದಿಂದ ಹೊರಗೆ ಬರಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದೇ ಈ ಬಜೆಟ್ ನ ತೋರಿಸುತ್ತೆ. ಯಾಕಂದ್ರೆ ದೇಶದ GDP-ಗೆ 8.4% ಕೊಡ್ತೀವಿ ಅಂತ ಹೇಳ್ತಾರೆ. ಇವನೇ ಇರ್ಬೋದು, ಆದ್ರೆ GDP ಅನ್ನೋದೇ ಇಲ್ಲಿ ಒಂದು ಮಿತ್ತಿದು. ಈ GDP ಹೆಚ್ಚಾಗತ್ತೆ ದೇಶದಲ್ಲಿ, ಆದ್ರೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ. ಆದ್ರೆ GDP ಜಾಸ್ತಿ ಆಗುತ್ತೆ. ಇದು ನವ ಉದಾರೀಕರಣದ ಮಹಿಮೆ. ಇದೊಂದು ವಿಷವರ್ತುಲ ಇದು. ನೀವು ಈ ಚಕ್ರವ್ಯೂಹದಲ್ಲಿ ಇದ್ದು ಏನೇ ಮಾಡಿದ್ರು ಸಹ, ಕಲ್ಯಾಣ ಯೋಜನೆ ಆದ್ರೂ ಮಾಡಿ, ಏನೇ ಮಾಡಿ, ಅದು ನ್ಯೂ ಲಿಬರಲಿಸಂ ಪರವಾಗಿ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ದೇಶದ GDP-ಗೆ 8.4% ಕೊಡುಗೆ ಇದೆ ಅಂತಂದ್ರೆ, ಇಲ್ಲಿ ನಿರುದ್ಯೋಗ ಹೆಚ್ಚಿದೆ, ಆದ್ರೂ ಕರ್ನಾಟಕ ಕೊಡುಗೆ ಜಾಸ್ತಿ ಇದೆ. 2.74 ಲಕ್ಷ ಉದ್ಯೋಗ ಭರ್ತಿ ಆಗಿಲ್ಲ ಸರ್ಕಾರಿ ಉದ್ಯೋಗ, ಆದ್ರೂ GDP ಕೊಡುಗೆ ಇದೆ ಅಂತಂದ್ರೆ ಇದರ ನವ ಉದಾರೀಕರಣದ ಪಾಲನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸೇವಾ ವಲಯದ ಪಾಲು 56% ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈ ಸಲ ಬಜೆಟ್ ಅಲ್ಲಿ. ಅಂದ್ರೆ ಮತ್ತೆ ಸರ್ವಿಸ್ ಸೆಕ್ಟರ್ ಹೆಚ್ಚಿಗೆ ಆಗ್ತಾ ಇದೆ. ಸರ್ವಿಸ್ ಸೆಕ್ಟರ್ ಅಂದ್ರೆ ಯಾವುದು? ಇತ್ತೀಚಿನ ವರ್ಷಗಳಲ್ಲಿ ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಒಂದು ಶಾಶ್ವತವಾಗಿರುವಂತ ಹಿಂದೆ ಇರುವಂತಹ ಕಂಪ್ಯೂಟರ್ ತಂತ್ರಜ್ಞಾನ, ಅವೆಲ್ಲವೂ ಸರ್ವಿಸ್ ಸೆಕ್ಟರ್ ಬರ್ತವೆ. ಅದು ಒಂಥರ ವೈಟ್ ಕಾಲರ್ ಜಾಬ್, ಅದು ಮಧ್ಯಮ ವರ್ಗ ಹೆಚ್ಚಿಗಿರುವಂತಹದ್ದು. ಇನ್ನೊಂದು ಸರ್ವಿಸ್ ಸೆಕ್ಟರ್ ಇದೆ, ಇಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತವ್ರು, ಆ ಅನೌಪಚಾರಿಕ ವಲಯ ಇನ್ಫಾರ್ಮಲ್ ಸೆಕ್ಟರ್ ಕೆಲಸ ಮಾಡ್ತಿರುವಂತವ್ರು, ಆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ, ಅಮೆಜಾನ್ ಅಂತ ಬರೋದು, ಎಲ್ಲ ನೂರಾರು ಇದಾವೆ. ಮೊಬೈಲ್ ಸೆಕ್ಟರ್, ಸಣ್ಣ ಸಣ್ಣ ಮೊಬೈಲ್ ಇಟ್ಕೊಂಡಿರುವಂತವ್ರು, ಇಂತಹ ಇನ್ಫಾರ್ಮಲ್ ಸೆಕ್ಟರ್ ಅನೌಪಚಾರಿಕ ವಲಯ ಮತ್ತು ಅಸಂಘಟಿತ ವಲಯದಲ್ಲಿರುವಂತಹ 89% ಇದ್ದಾರೆ. ಇವರೆಲ್ಲರೂ ಸೇವಾ ವಲಯದಲ್ಲಿ ಅಡಿಯಲ್ಲಿ ಬರ್ತಾರೆ. ಇದರ ಪ್ರಮಾಣ ಹೆಚ್ಚಾಗಿದೆ ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇದ್ದಾರೆ. ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಇದು ಹೆಚ್ಚಾಗಿದೆ ಅಂದ್ರೆ ಅರ್ಥ 56% ಪ್ರಮಾಣದಲ್ಲಿ ಇದೆ ಅಂದ್ರೆ ಅರ್ಥ ಅಸಂಘಟಿತ ವಲಯ ಹೆಚ್ಚಾಗಿದೆ, ಅನೌಪಚಾರಿಕ ವಲಯ ಹೆಚ್ಚಾಗಿದೆ. ಅಂದ್ರೆ ಅದೂ ಗುಣಮಟ್ಟದ ಉದ್ಯೋಗವಿಲ್ಲ, ಅದು ಸಹ ನಿರುದ್ಯೋಗವಂತವೇ ಹೇಳ್ಬೇಕಾಗತ್ತೆ. ಈ ಆಧಾರದಲ್ಲಿ ನಾವು ಕೇಳ್ಬೇಕಾಗತ್ತೆ, ಇನ್ನು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಾರಂತ ನಾವು ಕೇಳ್ಬೇಕಾಗತ್ತೆ. ಮತ್ತಿನ್ನು ಶಿಕ್ಷಣಕ್ಕೆ ಬಂದ್ರೆ ಮುಖ್ಯವಾಗಿ 45,286 ಕೋಟಿ ಶಿಕ್ಷಣಕ್ಕೆ ಮೀಸಲಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಜೆಟ್ ಪ್ರಮಾಣಕ್ಕೆ, ಬಜೆಟ್ ವೆಚ್ಚಕ್ಕೆ ಹೋಲಿಸಿದ್ರೆ ಮತ್ತೆ ಅದು 11.25% ಅಥವಾ ಕರ್ನಾಟಕದ GDP ಹೋಲಿಸಿದ್ರೆ ಹತ್ತತ್ರ 1.5-2% ಅಷ್ಟೇನೆ. ಅಂದ್ರೆ ನಾವೇನ್ ಬಯಸ್ತಾ ಇದ್ದೀವಿ, ಒಂದು ಸಾರ್ವಜನಿಕ ಶಿಕ್ಷಣ ಉಳಿಬೇಕು, ಸಾರ್ವಜನಿಕ ಬಂಡವಾಳಕ್ಕೆ ಹೂಡಿಕೆ ಮತ್ತೆ ಹೆಚ್ಚಾಗ್ಬೇಕು ಅಂತಂದ್ರೆ ಅದು ಶಿಕ್ಷಣದ 26% ಇರಬೇಕು. ವೆಚ್ಚ ಅಂತ ಬಜೆಟ್ ನ ವೆಚ್ಚದ 26% ಇರಬೇಕು ಶಿಕ್ಷಣಕ್ಕಂತ ಅನ್ತಾ ಇದ್ವಿ. ಅದು ಎಲ್ಲಿಯೂ ಸಾಧ್ಯ ಆಗ್ತಿಲ್ಲ. ಶಿಕ್ಷಣಕ್ಕೆ ಬಜೆಟ್ ವೆಚ್ಚದ 11.25 ಕೊಟ್ಟಿದ್ದಾರೆ ಅಷ್ಟೇ. ಯಾಕಂದ್ರೆ ಬಜೆಟ್ ವೆಚ್ಚ ಹೆಚ್ಚಾಗ್ತದೆ. ಕಳೆದ 10 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಕಳೆದ ಬಾರಿ 3.71 ಲಕ್ಷ ಕೋಟಿ ಇದ್ದಾಗ ಶಿಕ್ಷಣಕ್ಕೆ 10.5% ಕೊಟ್ಟಿದ್ರು. ಈ ಬಾರಿ 11.25% ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ.
53 ಲಕ್ಷ ಮಕ್ಕಳಿಗೋಸ್ಕರ ಮೊಟ್ಟೆ ಮತ್ತು ಬಾಳೆಹಣ್ಣು ಬಗ್ಗೆ ಮಾತಾಡಿದ್ರೆ ಅದು ಒಳ್ಳೇದದು, ಸ್ವಾಗತಾರ್ಹ. ಕೆಲವು ಇದೇ ಇರ್ತವೆ, ಅದು ಹೇಳ್ತಿದ್ರಲ್ಲ, 6 ದಿವಸ ಮೊಟ್ಟೆ ಕೊಡುವಂತದ್ದು, 6 ದಿವಸವು ಬಾಳೆಹಣ್ಣು ಕೊಡುವಂತ, ಅದು ಕೂಡ ಸರ್ಕಾರ ವೆಚ್ಚ ಮಾಡುತ್ತಲ್ಲ, ಅಜೀಂ ಪ್ರೇಮ್ಜಿಯಿಂದ ಸಾಲ, ಅದರ ಅನುದಾನದಿಂದ ಬರ್ತಾ ಇದೆ. ಮತ್ತು ಅದೇ ರೀತಿ ಇವ್ರು ಬಜೆಟ್ ನಲ್ಲಿ ಇನ್ನೂ ಅನೇಕ ಪ್ರಸ್ತಾಪ ಮಾಡಿದ್ದಾರೆ. ಶಿಕ್ಷಣದ ಕೆಲವು ತರಬೇತಿಗಳಿಗೆ, ಅದಕ್ಕೆಲ್ಲ ಅಗಸ್ತ್ಯ ಫೌಂಡೇಶನ್ ಅಂತ ಹೇಳ್ತಾರೆ, ಖಾನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಮತ್ತೊಂದು ಯಾವ್ದೋ ಸತ್ಯಸಾಯಿಯಿಂದ ಈ ನೆರವು, ಅಂದ್ರೆ ಎಲ್ಲವೂ ಒಂದು NGO ಗಳಿಂದ ನೆರವು ತಗೊಂಡು ಸರ್ಕಾರಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಈ NGO ಗಳು ಯಾಕೆ ನೆರವು ಕೊಡ್ತಾರೆ? ಅವ್ರಿಗೆ ಸರ್ಕಾರದಿಂದ ಏನೋ ಒಂದು ಲಾಭ ಆಗಿರುತ್ತೆ, ಇಲ್ಲದೆ ಹೋದ್ರೆ ಅವ್ರೇನಕ್ಕೆ ಇವ್ರಿಗೆ ನೆರವು ಕೊಡ್ತಾರೆ? ಮತ್ತೊಂದ್ ಕಡೆ ಅಂದ್ರೆ ಅವರಿಗೆ ಲಾಭ ಮಾಡಿಕೊಡುವುದು, ಅವರಿಂದ ಸರ್ಕಾರದ ಕೆಲವು ಶಿಕ್ಷಣಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ನಡೆಸುವಂತದ್ದು. ಇದು ಬಹಳ ಆ ಅದಕ್ಕೆ ಇದು ಕೂಡ ನ್ಯಾಯ ಉದಾರೀಕರಣದ ನೀತಿನೇ. ಇದು ಸಮಾಜವಾದಿ ನೀತಿ ಅಲ್ವೇ ಅಲ್ಲ. ಸಿದ್ದರಾಮಯ್ಯನವರು ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರು ಸಹ, ಅವರಿಗೂ ಸಹ ನವ ಉದಾರೀಕರಣ ನೀತಿಯಲ್ಲಿಯೇ ಎಲ್ಲಾ ಯೋಜನೆ ರೂಪಿಸಬೇಕಾಗಿರುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಬಹಳ ವಿಷಾದದಿಂದ ಹೇಳ್ಬೇಕಾಗತ್ತೆ. ಮತ್ತು ಈ 500 ಪಬ್ಲಿಕ್ ಶಾಲೆಗಳಂತ ಹೇಳಿದ್ದಾರೆ ಈ ಬಾರಿ. ಇದು ಪ್ರತಿ ವರ್ಷ ಹೇಳ್ತಾ ಇರ್ತಾರೆ. 2018ರಲ್ಲಿ 176 ಅಂತಂದ್ರು, ಈಗ ಆಮೇಲೆ 1000 ಅಂತಂದ್ರು, ಈಗ 500 ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟು ಪಬ್ಲಿಕ್ ಶಾಲೆ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಅಲ್ಲಿ ಇವರ ಪ್ರಕಾರ ಪಬ್ಲಿಕ್ ಶಾಲೆ ಅಂದ್ರೆ ಏನು? ವೆರಿ ಸಿಂಪಲ್. LKG ಇಂದ 12ನೇ ತರಗತಿವರೆಗೂ ಒಂದೇ ಸಂಕೀರ್ಣದ ಅಡಿಯಲ್ಲಿ ಶಾಲೆ ನಡೆಸುವಂತದ್ದು ಮತ್ತು ಇಂಗ್ಲಿಷ್ ಮೀಡಿಯಂ ಒಳಗೊಂಡುವಂತದ್ದು. ಇವರ ಪ್ರಕಾರ ಇಷ್ಟೇನೆ ಪಬ್ಲಿಕ್ ಶಾಲೆ ಅಂತಂದ್ರೆ. ಇದು NEP ಯ ಒಂದು ಶಿಫಾರಸೆ ಆಗಿತ್ತು. NEP ಇದನ್ನು ಶಾಲಾ ಸಂಕೀರ್ಣ ಅಂತ ಕರೀತು. ಇವರು ಅದನ್ನು ತಿರಸ್ಕಾರ ಮಾಡಿದ್ದಾರೆ NEP ಯನ್ನ, ಆದ್ರೆ NEP ಯ ಶಿಫಾರಸನ್ನೇ ಜಾರಿಗೊಳಿಸ್ತಾ ಇದ್ದಾರೆ. ಅಂದ್ರೆ ಶಾಲಾ ಸಂಕೀರ್ಣವನ್ನ ಪಬ್ಲಿಕ್ KPS ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅನೇಕರು ಇದನ್ನ ಒಪ್ಪೋದಿಲ್ಲ. ಇರ್ಲಿ ಬಿಡಿ, ಒಂದು ಮಾದರಿ ಶಾಲೆ ಆದ್ರೆ ಆಗಿ, ಇರುವಷ್ಟು ಮಾದರಿ ಶಾಲೆಗಳಾದ್ರೂ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಮಾದರಿ ಶಾಲೆಗಳು ಇರ್ಲಿ ಬಿಡಿ, ಇರುವಷ್ಟು ಒಳ್ಳೇದಾದ್ರೂ ಒಳ್ಳೆ ಶಾಲೆ ಆಗಿರತ್ತೆ ಒಪ್ಕೋಣ, ಒಂದು ವಾದಕ್ಕೋಸ್ಕರ. ಅದರ ಸೌಲಭ್ಯಗಳು ಹೇಗಿದಾವೆ, ಯಾವನ್ನ ಇವರು ಪಬ್ಲಿಕ್ ಶಾಲೆ ಅಂತ ಕರಿತಾ ಇದಾರೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದಕ್ಕಿರ್ಬೇಕಾದಂತ ಮಾನದಂಡಗಳೇನು, ಎಷ್ಟು ಮಾನದಂಡಗಳನ್ನ ಇವರು ಜಾರಿಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅನೇಕ ಕಡೆಗಳಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭ ಮಾಡಿದರೆ ಅಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಬೇಕಾದಂತ ಶಿಕ್ಷಕರಿಲ್ಲ, ಇಂಗ್ಲಿಷ್ ಪಠ್ಯವನ್ನ ಬೋಧಿಸುವಂತ ಪರಿಣಿತ ಶಿಕ್ಷಕರಿಲ್ಲ, ವಿಷಯ ತಜ್ಞರಿಲ್ಲ. ಹೀಗಾಗಿ ಹೆಸರಿಗಷ್ಟೇ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದರೆ ಮಕ್ಕಳು ಅದರ ಏನು ಲಾಭ ಪಡ್ಕೊಳ್ಬೇಕು, ಪ್ರಯೋಜನ ಪಡ್ಕೊಳ್ಬೇಕು, ಅದನ್ನ ಪಡ್ಕೊಳ್ತಾ ಇಲ್ಲ. ಹೀಗಾಗಿ ಇದು ಸಹ ಒಂದು ಕಣ್ಣೊರೆಸುವ ತಂತ್ರ ಹೇಳ್ಬೇಕಾಗತ್ತೆ. ಒಂದು ಹೆಸರಿಗೆ ಅಷ್ಟೇ ಪಬ್ಲಿಕ್ ಶಾಲೆ ಅಂತ ಕರಿಬೇಕಾಗತ್ತೆ. ಆದ್ರೆ ತಾತ್ವಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಅದೇ ರಾಗ ಅದೇ ಹಾಡು ಹಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಆ ಸಹಾಯಕ ಆಗಕ್ ಸಾಧ್ಯವೇ ಇಲ್ಲ ಅಂತ ಇನ್ನೊಂದ್ ಕಡೆಗೆ ಹೇಳ್ತಾರೆ. 16 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವೃತ್ತಿಪರ ತಜ್ಞರನ್ನ, ಅಂದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ವೃತ್ತಿಪರ ತಜ್ಞರನ್ನ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಆಗಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇದು ಕೂಡ ಬಹಳ ಅಪಾಯಕಾರಿಯಾಗಿರುವಂತದ್ದು. ಇದು NEP ಆತ್ಮದು. ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದು NEP ಬಹಳ ರೆಕಮೆಂಡ್ ಮಾಡ್ತಾ ಇರುವಂತದ್ದು. ಅಂದ್ರೆ ಖಾಸಗಿ ವಲಯದಿಂದ, ಅಂದ್ರೆ ಬಂಡವಾಳಶಾಹಿಗಳಿಂದ, ಕಾರ್ಪೊರೇಟ್ ವಲಯದಿಂದ ಇವು CEO ಗಳನ್ನ, ಜನರಲ್ ಮ್ಯಾನೇಜರ್ಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಏನಿದೆಯಲ್ಲ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಹೆಸರಲ್ಲಿ, ಅಂದ್ರೆ ಇದು ಲ್ಯಾಟ್ರಲ್ ಎಂಟ್ರಿ. ಅಂದ್ರೆ ಮೀಸಲಾತಿ ನೀವೇ ಅನ್ವಯಿಸೋದಿಲ್ಲ ನೇಮಕಾತಿಯಲ್ಲಿ. ಆದ್ರೆ ಇಲ್ಲಿ ತಳ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯ ಮತ್ತು ಸಬಲೀಕರಣ ಅಂತ ಹೇಳ್ತಾ ಇದೀವಿ. ದಲಿತರಿಗೆ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಅದು ಸಂಪೂರ್ಣವಾಗಿ ಅದನ್ನ ತಿರಸ್ಕಾರ ಮಾಡ್ಲಾಗತ್ತೆ. ನೇರವಾಗಿ ಯಾವುದೇ ರೀತಿಯ ಪ್ರಾತಿನಿಧ್ಯ, ಮೀಸಲಾತಿ ಸೌಲಭ್ಯದ ಪರಿಕಲ್ಪನೆ ಇಲ್ದಾನೆ ನೇರವಾಗಿ ಪರಿಣಿತರ ಹೆಸರಿನಲ್ಲಿ, ವೃತ್ತಿಪರ ಪರಿಣಿತರ ಹೆಸರಿನಲ್ಲಿ ಮೇಲ್ಜಾತಿಯಿಂದ ಬಂದವರು, ಈ ಅನುಕೂಲವಂತ ಜಾತಿಯರು ಎಲ್ಲರೂ ಕೂಡ ಇವತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಪರಿಣಿತರೆನ್ನುವ ಹೆಸರಿನಲ್ಲಿ ನೇಮಕಾತಿ ಆಗ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿಯಾಗಿದ್ದು, ಈ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂತಹ ಒಂದು ಕಲ್ಪನೆಯೇ ಇದು ಕಾರ್ಪೊರೇಟೈಸೇಷನ್ ಮತ್ತು ಬ್ರಾಹ್ಮಣೈಸೇಷನ್. ಇದು ಕಾರ್ಪೊರೇಟೀಕರಣ ಮತ್ತು ಬ್ರಾಹ್ಮಣೀಕರಣ ಅಂತ ಸಿದ್ದರಾಮಯ್ಯನವರಿಗಾಗ್ಲಿ ಅಥವಾ ಉನ್ನತ ಶಿಕ್ಷಣ ಸಚಿವರಿಗೆ ಗೊತ್ತಾಗ್ಲಿಲ್ಲ ಅನ್ನುವಂಥದ್ದೇ ಬಹಳ ವಿಷಾದನೀಯ. ಇದು NEP ಯನ್ನ ತಿರಸ್ಕಾರ ಮಾಡೋ ಸರ್ಕಾರ ಇದೆ. NEP ನ ತಿರಸ್ಕಾರ ಮಾಡೋ ಸರ್ಕಾರವೇ ಈ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನ ತರ್ತಾ ಇದ್ದಾರೆ. ಮತ್ತು ಇನ್ನು ಉಳಿದಂತೆ SC ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ರೆ 51,000 ಕೋಟಿ ಮಾಡ್ತಾ ಇದ್ದಾರೆ. ಇದು ಬೇಕಾಗಿರುವಂತದ್ದು. ಗ್ಯಾರಂಟಿ ಯೋಜನೆ ಬೇಕು. ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. ಆದ್ರೆ SC ST TS ಮಾಡೋದ್ರಿಂದ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ಬಾರ್ದು ಅಂತ ಮತ್ತೆ ನಾವ್ ಹೇಳ್ತಾ ಹೋದ್ರೆ, ಗ್ಯಾರಂಟಿ ಯೋಜನೆಗೆ ಬೇಕಾದಂತ ಹಣವನ್ನು ಅನೇಕ ಮೂಲಗಳಿಂದ ಸಂಗ್ರಹಿಸಬೇಕಾಗತ್ತೆ. ತೆರಿಗೆಗಳ ಮೂಲಕ ಸಂಗ್ರಹಿಸಬೇಕು, ಅಥವಾ ಕೇಂದ್ರದಿಂದ ಬರಬೇಕಾದಂತ ಕರ್ನಾಟಕದ ಪಾಲಿನ ಮೂಲಕ ಗ್ಯಾರಂಟಿ ಯೋಜನೆ ನಡೆಸಬಹುದು. ಮತ್ತು ಸಿದ್ದರಾಮಯ್ಯ ಸರ್ಕಾರವೇ ಅವರ ಮಿತಿಯಲ್ಲಿ ಹೇಳ್ಬೇಕಂತಂದ್ರೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ಆ ಭ್ರಷ್ಟಾಚಾರದ ದುಡ್ಡಿನಿಂದ ಗ್ಯಾರಂಟಿ ಯೋಜನೆಗಳಿಗೆ ನಡೆಸಬಹುದು. ಯಾಕಂದ್ರೆ ಕಳೆದ ಬಾರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ 40% ಸರ್ಕಾರ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂತು. ಅದರಿಂದ ಸಹ ಅವ್ರಿಗೆ ವೋಟ್ ಬಂದಿದೆ. ಆದ್ರೆ ಈ ಬಾರಿ ತಾವು ಅಧಿಕಾರಕ್ಕೆ ಬಂದು 2 ವರ್ಷ ಮೇಲೆ ಆಯ್ತು.
ಆದ್ರೂ ಸಹ ಅವರು ಎಲ್ಲಿಯೂ 40% ಬಗ್ಗೆ ಮಾತಾಡ್ತಿಲ್ಲ. ಈ ಸರ್ಕಾರದಲ್ಲಿಯೂ ಭ್ರಷ್ಟಾಚಾರ ಇದೆ ಅಂತ ಹೇಳ್ಬಿಟ್ಟು ಅನೇಕ ರೀತಿಯ ವರದಿಗಳು ಬರ್ತಾ ಇದಾವೆ, ಆರೋಪಗಳು ಬರ್ತಾ ಇದಾವೆ. ಹಾಗಿದ್ಮೇಲೆ ಸಿದ್ದರಾಮಯ್ಯನವರ ಸರ್ಕಾರದ ನೈತಿಕತೆ ಏನಾಯ್ತು ಅಂತ ಕೇಳ್ಬೇಕಾಗತ್ತೆ. ಇವರು ಭ್ರಷ್ಟಾಚಾರವನ್ನೇ ಕಡಿಮೆ ಮಾಡಿದ್ರೆ ಆ ದುಡ್ಡಿಂದ ಗ್ಯಾರಂಟಿಗೆ ದುಡ್ಡು ಸಿಗುತ್ತೆ, ಅಭಿವೃದ್ಧಿಗೂ ದುಡ್ಡು ಸಿಗುತ್ತೆ. ಇದಕ್ಕೊಂದು ಶಿಸ್ತು ಬೇಕಾಗತ್ತೆ, ನೈತಿಕತೆ ಬೇಕಾಗತ್ತೆ. ಅದ್ಯಾವುದೂ ನಮ್ಗೆ ಕಾಣ್ತಾ ಇಲ್ಲ. ಮತ್ತು ಇನ್ನೊಂದು RDPR ಈ ಇಲಾಖೆಗೆ 26,735 ಕೋಟಿ ಅಂತ ಹೇಳ್ತಾ ಇದ್ರೆ ಅದು ಯಾವ ರೀತಿ ಸಾಕಾಗತ್ತೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಗ್ರಾಮೀಣಾಭಿವೃದ್ಧಿ 26,000 ಅಂದ್ರೆ ಒಟ್ಟಾರೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 34,955 ಕೋಟಿ ಅಂತ ಹೇಳ್ತಾ ಇದಾರೆ. ಇವೆಲ್ಲವೂ ಬಿಫೋರ್ ಎಸ್ಟಿಮೇಷನ್. ಇದು ಮತ್ತೆ ಹೇಳ್ಬೇಕಾದ್ರೆ ಬಜೆಟ್ ಬಗ್ಗೆ ಮಾತಾಡಿದಾಗ ಬಿಫೋರ್ ಎಸ್ಟಿಮೇಷನ್ ಏನಿರುತ್ತೆ, ರಿವೈಸ್ ಎಸ್ಟಿಮೇಷನ್ ಇರುತ್ತೆ ಅಂತ ನೋಡ್ಬೇಕು. ಇದೇ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ, RDPR ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಿಂದೆ ಏನ್ ಕೊಟ್ಟಿದ್ರು, ಈಗ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ. ರಿವೈಸ್ ಎಸ್ಟಿಮೇಷನ್ ಅಲ್ಲಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಯಾವುದೇ ವಿಶ್ವಾಸಾರ್ಹತೆ ಸಹ ಉಳಿಸ್ಕೊಂಡಿಲ್ಲ ಎನ್ನುವುದು ನಾವು ಹೇಳ್ಬೇಕಾಗತ್ತೆ. ಆದ್ರೆ ಒಂದು ಸ್ವಾಗತಾರ್ಹ ನಿಲುವು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನಿದ್ದಾರೆ ಅದನ್ನ ಒಂದು ಅಕ್ಕ ಕೋಆಪರೇಟಿವ್ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ಕೂಡ ನಿಜಕ್ಕೂ ಉತ್ತಮ ಬೆಳವಣಿಗೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಳಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗುವಂತದ್ದು ಅನೇಕ ರೀತಿಯ ಬರ್ತಾ ಇದಾವೆ. ಅದರ ಬದಲು ಒಂದು ಅಕ್ಕ ಕೋಆಪರೇಟಿವ್ ಅಂತ ಮಾಡ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅದರಡೆ ತಂದು ಸ್ತ್ರೀ ಶಕ್ತಿ ಸಂಘಗಳನ್ನ ಬೆಳೆಸುವಂತದ್ದಿದೆ ಯೋಜನೆ. ಉತ್ತಮವಾಗಿರುವಂತಹ ನಿರ್ಣಯ. ಆದ್ರೆ ಇದನ್ನ ಅಷ್ಟೇ ದಕ್ಷತೆಯಿಂದ ನಿರ್ವಹಿಸ್ಬೇಕಾಗತ್ತೆ. ಆಗಷ್ಟೇ ಇದರ ಯೋಜನೆ ಫಲಕಾರಿ ಅಂತ ಹೇಳ್ಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನ ನಾವು ಸ್ವಾಗತ ಮಾಡ್ಬೇಕಾಗತ್ತೆ. ಇದರ ಆಚೆಗೆ ಸದ್ಯಕ್ಕೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವಂತಿಲ್ಲ. ಆರೋಗ್ಯ ಇಲಾಖೆ ಕೂಡ 1.5%, 2% ಅಷ್ಟೇ ಅವರು ಕೊಟ್ಟಿರುವಂತದ್ದು. ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಹೀಗಾಗಿ ಎಲ್ಲಿಯೂ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯದ ಒಂದು ಸಬಲೀಕರಣದ ಬಗ್ಗೆ ಒಂದು ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಹೀಗಾಗಿ ಮತ್ತೆ ಇನ್ನು ಕಡೆಯದಾಗಿ ನಾನು ಹೇಳ್ಬೇಕಾಗಿರುವಂತದ್ದು, ಇವತ್ತು ನವ ಉದಾರೀಕರಣದ ಕಾಲಘಟ್ಟ ಇರೋದ್ರಿಂದ ಮತ್ತು ಮೋದಿ ಸರ್ಕಾರ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಲ್ಲಿ ಎಲ್ಲವನ್ನೂ ಕೇಂದ್ರೀಕರಣಗೊಳಿಸ್ತಿರೋದ್ರಿಂದ ಮತ್ತು ತೆರಿಗೆ ಪಾಲನ್ನು ಸಹ ಎಲ್ಲವೂ ಕೇಂದ್ರಕ್ಕೆ ಹೋಗಿ ಕೇಂದ್ರವು ಕರ್ನಾಟಕಕ್ಕೆ ಕೊಡುವಂತಹ ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಒಕ್ಕೂಟ ವ್ಯವಸ್ಥೆಯೇ ಛಿದ್ರಗೊಳ್ತಿರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬಜೆಟ್ಗೆ ಅಂತ ಮಹತ್ವ ಇರೋದಿಲ್ಲ. ಯಾಕಂದ್ರೆ ಇವ್ರು ಏನೇನ್ ಬಜೆಟ್ ಅಲ್ಲಿ ಅನುದಾನ ಇದೆ ಕೇಂದ್ರದಿಂದನೇ ಒಂದು 76,000 ಕೋಟಿ ಬರ್ಬೇಕಾಗತ್ತಂದ್ರೆ ಬಜೆಟ್ ವೆಚ್ಚ 4 ಲಕ್ಷ ಕೋಟಿ ಅಂದ್ರೆ 30% ಹಣ ಕೇಂದ್ರದ ತೆರಿಗೆ ರೂಪದಲ್ಲಿ ಬರ್ಬೇಕಾಗತ್ತೆ. 10% ಕೇಂದ್ರದ ಅನುದಾನದ ರೂಪದಲ್ಲಿ ಬರ್ಬೇಕಾಗತ್ತಂದ್ರೆ ಹತ್ತತ್ರ 40% ಕೇಂದ್ರದ ಮೇಲೆ ಅವಲಂಬಿತವಾಗಿರೋದ್ರಿಂದ ಈ ವೆಚ್ಚಕ್ಕೆ ಅವ್ರ ಅಲ್ಲಿಂದ ಅನುದಾನ ಬಂದ್ರೆ ಮಾತ್ರ ಇವರು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ನವ ಉದಾರೀಕರಣ ಸಂದರ್ಭದಲ್ಲಿ, ಕಾರ್ಪೊರೇಟೀಕರಣಗೊಂಡಂತ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.